ಜೀವ ಇರುವಂತ ಹಿಂದೂಗಳ ಮೈಯನ್ನ ಮುಟ್ಟಿ ನೋಡಿ, ಅದು ತಾಕತ್ತು. ಜೀವ ಇಲ್ಲದ ಒಂದು ಬ್ಯಾನರ್ ಅನ್ನ ರಾತ್ರಿ ಹೊತ್ತು ಏನಾದರೂ ಒಂದು ಪತ್ತೆ ಹಾಕಿ ಹರಿದು ಹೋಗುವುದು ತಾಕತ್ತಲ್ಲ, ಅದನ್ನು ಶೌರ್ಯ ಅಂತ ಕರೆಯುವುದಿಲ್ಲ. ತಾಕತ್ತಿದ್ರೆ ಒಂದು ನಿಮಿಷ ಆಯ್ತು ನಾನು ಮಾತಾಡ್ತೀನಿ. ಸುಳ್ಯ ಜಾತ್ರೋತ್ಸವ ಮತ್ತು ಅಯೋಧ್ಯೆಯಲ್ಲಿ ರಾಮಮಂದಿರ ಪ್ರಾಣ ಪ್ರತಿಷ್ಠಾ ದಿನಕ್ಕೆ ಶುಭ ಕೋರಿ ಸುಳ್ಯದ ರಿಕ್ಷಾ ಯೂನಿಯನ್ನವರು ಖಾಸಗಿ ಬಸ್ ನಿಲ್ದಾಣದ ಬಳಿಯಲ್ಲಿ ಅಳವಡಿಸಿದ ಫ್ಲೆಕ್ಸ್ ಬ್ಯಾನರ್ ಅನ್ನ ಹರಿದ ಕಿಡಿಗೇಡಿಗಳನ್ನು ತಕ್ಷಣ ಬಂಧಿಸಬೇಕೆಂದು ಆಗ್ರಹಿಸಿ ಹಾಗೂ ಬಂಧಿಸಲು ವಿಫಲವಾದ ಪೊಲೀಸ್ ಇಲಾಖೆಯ ವಿರುದ್ಧ ಸುಳ್ಯದ ರಾಮಭಕ್ತರು ಇಂದು ಅದೇ ಸ್ಥಳದಲ್ಲಿ ಪ್ರತಿಭಟನೆ ನಡೆಸಿದ್ರು. 100 ಮಂದಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಸುಳ್ಯ ಶಾಸಕಿ ಭಾಗೀರಥಿ ಮುರುಳ್ಯ, ಬಿಜೆಪಿ ಮಂಡಲ ಸಮಿತಿ ಅಧ್ಯಕ್ಷ ಹರೀಶ್ ಕಂಜಿಪಿಲಿ, ಬಿಜೆಪಿ ಹಿರಿಯ ನಾಯಕ ಎನ್ಎ ರಾಮಚಂದ್ರ, ಸುಳ್ಯ ನಗರ ಪಂಚಾಯತ್ನ ಮಾಜಿ ಅಧ್ಯಕ್ಷ ವಿನಯ್ ಕುಮಾರ್ ಕಂದಡ್ಕ, ಹಿಂದೂ ಸಂಘಟನೆಯ ನಾಯಕ ಜಿಜಿ ನಾಯಕ್, ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಲತೀಶ್ ಗುಂಡ್ಯ ಮಾತನಾಡಿದರು. ನಾವೆಲ್ಲ ಒಂದು ರಾಮನ ಒಂದು ಮಂದಿರದ ಒಂದು ನಿರ್ಮಾಣ ಸಂದರ್ಭದಲ್ಲಿ ಅದಕ್ಕೋಸ್ಕರ ಬ್ಯಾನರ್ ಯಾರ್ಯಾರು ಕಟೌಟ್ಗಳನ್ನು ಹಾಕಿ ಅವತ್ತು ಅಭಿನಂದನೆ ಸಲ್ಲಿಸಿಲ್ಲ. ಅಂಥ ಕಟೌಟ್ ಯಾರೋ ದೇಶದ್ರೋಹಿಗಳಿಗೆ ಕೂಡ ನಾವು ಬ್ಯಾನರ್ ಹಾಕಿ ಅವರನ್ನು ದೊಡ್ಡ ಬಿಂಬಿಸುವಂಥ ಕಾರ್ಯಕ್ರಮ ನೋಡಿದ್ದೇವೆ, ಆಗ್ತಾ ಇದೆ. ಆದರೆ ಇದು ಭರತ ಖಂಡದ ರಾಮನ ಒಂದು ಜನ್ಮಭೂಮಿಯ ಇವತ್ತು ರಾಮನ ಪ್ರತಿಷ್ಠೆ ಆಗುವ ಈ ಸಂದರ್ಭದಲ್ಲಿ ನಾವೇನ ಭಕ್ತರೆಲ್ಲ ಸೇರಿ ಒಂದು ಬ್ಯಾನರ್ ಹಾಕಿ ಶುಭ ಕೋರಿದ್ದಾರೆ. ಆ ರಾಮ ಮಂದಿರವನ್ನೇ ಕಟ್ಟು ಮಾಡಬೇಕು ಅನ್ನೋ ಉದ್ದೇಶ ಏನಿದೆ ಅವರಿಗೆ, ಇದು ಯಾಕೆ ಮಾಡಿದ್ದಾರೆ, ಇದರ ಹಿಂದೆ ಯಾರ ಕೃತ್ಯಗಳಿದೆ ಎನ್ನುವುದರ ಬಗ್ಗೆ ತನಿಖೆ ಆಗಬೇಕೆನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಆಗ್ರಹವನ್ನು. ಹನುಮಾನ್ ಜಿ ಕೆ ಸೀತಾ ಮಾತಾ ಕೆ. ಆತ್ಮೀಯ ರಾಮ ಭಕ್ತ ಬಂಧುಗಳೇ, ಇಡೀ ದೇಶ ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠೆಯ ಒಂದು ಶುಭ ಗಳಿಗೆಯನ್ನ ಎದುರು ನೋಡ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಆ ಸಂತೋಷವನ್ನ ಹಂಚಿಕೊಳ್ಳಲಿಕ್ಕೋಸ್ಕರ EMS ಸಂಚಾಲಿತವಾದಂತಹ ರಿಕ್ಷಾ ಸಂಘಟನೆಯವರು ಏನು ಶ್ರೀರಾಮಚಂದ್ರನ ಭಾವಚಿತ್ರವನ್ನು ಹಾಕಿ ಶುಭಾಶಯ ಕೋರುವ ಬ್ಯಾನರ್ ಅನ್ನ ಈ ಭಾಗದಲ್ಲಿ ಅಳವಡಿಸಿದ್ರು. ಮೊನ್ನೆ ರಾತ್ರಿ ಯಾವುದೋ ಕಿಡಿಗೇಡಿಗಳು ಈ ಬ್ಯಾನರ್ ಅನ್ನ ಹರಿದು ಅದಕ್ಕೆ ಅವಮಾನ ಮಾಡುವಂತ ಮತ್ತು ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆಯುಂಟು ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ನಮಗೆ ಇಲಾಖೆಯ ಮೇಲೆ ವಿಶ್ವಾಸ ಇದೆ. ಕರ್ನಾಟಕದ ಪೊಲೀಸ್ ಇಲಾಖೆ ಅತ್ಯಂತ ದಕ್ಷವಾದ್ದು. ಮನಸ್ಸು ಮಾಡಿದ್ರೆ 24 ಗಂಟೆ ಅಲ್ಲ 4 ಗಂಟೆ ಒಳಗೆ ಯಾವುದೇ ಆರೋಪಿಗಳನ್ನು ಹಿಡಿಯುವಂತ ತಾಕತ್ತು ನಮ್ಮ ಪೊಲೀಸ್ ಇಲಾಖೆಗೆ ಇದೆ. ನೈಜ ಆರೋಪಿಗಳನ್ನು ಹಿಡಿಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಹೊರತು ಯಾವುದೋ ಮುಖ್ಯರನ್ನ ಅಥವಾ ಯಾರೋ ಅದರಲ್ಲಿ ಬಲಿಪಶು ಮಾಡುವಂತ ಸಂಗತಿ ಇಲ್ಲ. ನಿಜವಾದ ಆರೋಪಿಗಳು ಯಾರಿದ್ದಾರೆ ಅವರು ಯಾರೇ ಇರ್ಬೋದು, ಕಿಡಿಗೇಡಿತನದಿಂದ ಮಾಡಿದಿರ್ಬೋದು ಅಥವಾ ಉದ್ದೇಶಪೂರ್ವಕವಾಗಿ ಮಾಡಿದಿರ್ಬೋದು ಅಥವಾ ಅರಿವಿಲ್ಲದೆ ಮಾಡಿದಿರ್ಬೋದು, ಯಾರೇ ಇರ್ಬೋದು. ಆದ್ರೆ ಇದರಿಂದಾಗಿ ಏನು ಸಮಾಜದಲ್ಲಿ ಅಶಾಂತಿ ಉಂಟಾಗಿದೆ, ಇವತ್ತು ಏನು ಒಂದು ಗೊಂದಲದ ವಾತಾವರಣ ಉಂಟಾಗಿದೆ, ಅದನ್ನ ಸಾಲ್ವ್ ಮಾಡುವಂತ ಕೆಲಸ ಇವತ್ತು ಪೊಲೀಸ್ ಇಲಾಖೆಯಲ್ಲಿದೆ. ಹಾಗಾಗಿ ಪೊಲೀಸ್ ಇಲಾಖೆಯನ್ನ ಒತ್ತಡ ಹೇರಲಿಕ್ಕೋಸ್ಕರ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ನಾವು ಹೇಳ್ತಾ ಇದ್ದೇವೆ, ಪೊಲೀಸ್ ಇಲಾಖೆಯವರ ಮೇಲೆ ಖಂಡಿತವಾಗಿ ಕೂಡ ನಾವು ವಿಶ್ವಾಸವನ್ನು ಇಟ್ಟುಕೊಂಡು ತಕ್ಷಣದಲ್ಲಿ ಆ ಆರೋಪಿಗಳನ್ನ ಬಂಧನ ಮಾಡಬೇಕು. ಈಗಾಗಲೇ ಸುಳಿವು ಸಿಕ್ಕಿದೆ ಅನ್ನುವಂತ ಮಾತನ್ನ ಪೊಲೀಸ್ ಇಲಾಖೆ ಹೇಳಿದೆ. ಸಂಪೂರ್ಣ CCTV ದೃಶ್ಯಾವಳಿಗಳನ್ನ ಪರಿಶೀಲನೆ ಮಾಡಿ ನೈಜವಾದಂತಹ ಆರೋಪಿಗಳನ್ನ ಹಿಡಿಬೇಕು. ಯಾಕಂತ ಹೇಳಿದ್ರೆ ಹಿಂದೆ ಅನೇಕ ಘಟನೆಗಳಲ್ಲಿ CCTV ಇರಲಿಲ್ಲ, ಯಾವುದೇ ಇರಲಿಲ್ಲ ಅಂತ ಹೇಳಿದ್ರು ಕೂಡ ರಾತ್ರೋರಾತ್ರಿ ಎಲ್ಲವನ್ನ ಬಂಧನ ಮಾಡಿದಂತ ಉದಾಹರಣೆಗಳಿದೆ. ಒಳ್ಳೆಯ ಕೆಲಸಕ್ಕೂ ಕೂಡ ಉದಾಹರಣೆ ಇದೆ, ಕೆಟ್ಟ ಕೆಲಸಕ್ಕೂ ಕೂಡ ಉದಾಹರಣೆ ಇದೆ. ಯಾವುದೋ ಒಬ್ಬ ಬಡಪಾಯಿ ವ್ಯಕ್ತಿ ಮನೆಗೆ ಕರೆಂಟ್ ಇಲ್ಲ, ಪದೇ ಪದೇ ಕರೆಂಟ್ ಹೋಗ್ತಾ ಇದೆ ಅಂತ ಹೇಳಿ ಇಂಧನ ಸಚಿವರಿಗೆ ಫೋನ್ ಮಾಡಿದ್ರೆ ಮಧ್ಯರಾತ್ರಿ ಹೋಗಿ ಅವರ ಮನೆಯ ಹಂಚು ತೆಗೆದು ಅವರನ್ನು ಬಂಧಿಸಿದಂತ ಒಂದು ಕುಖ್ಯಾತಿ ಕೂಡ ನಮ್ಮ ಪೊಲೀಸ್ ಇಲಾಖೆಗಿದೆ. ಯಾಕಂತ ಹೇಳಿದ್ರೆ ಒತ್ತಡಗಳಿದ್ರೆ ಏನೇ ಮಾಡಬಹುದು ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ. ಹಾಗಾಗಿ ಒಳ್ಳೆಯ ಕೆಲಸಗಳನ್ನ ಮಾಡಲಿಕ್ಕೋಸ್ಕರ ಪೊಲೀಸ್ ಇಲಾಖೆ ಜೊತೆಗೆ ನಾವು ಖಂಡಿತವಾಗಿ ಇದ್ದೇವೆ. ಕಾನೂನು ಸುವ್ಯವಸ್ಥೆಗೆ ಯಾವುದೇ ರೀತಿಯ ಭಂಗ ಬರುವ ರೀತಿಯಲ್ಲಿ ನಾವುಗಳು ವರ್ತಿಸುವುದಿಲ್ಲ. ಬದಲಾಗಿ ನ್ಯಾಯಯುತವಾದಂತಹ ರೀತಿಯಲ್ಲಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಇವತ್ತು ಮತ್ತೆ ಹಿಂದೂಗಳನ್ನ ಕೆದಕ್ತಕ್ಕಂಥ ಕೆಲಸ ಕಾರ್ಯಗಳು ಇವತ್ತು ಆಗ್ತಾ ಇದೆ. ಇದನ್ನ 3 ರೀತಿಯಿಂದ ನಾವು ನೋಡಬಹುದು. ಒಂದೋ ಯಾರೋ ಮತಹೀನ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಮತಾಂಧ ಬಿಹಾರಿಗಳು ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಮತಾಂಧ ಬಿಹಾರಿಗಳಿಗೆ ಹುಟ್ಟಿರ್ತಕ್ಕಂಥ ಹಿಂದೂಗಳು ಮಾಡಬೇಕು. ಈ 3ರಲ್ಲಿ ಯಾರಾದರೂ ಒಬ್ರು ಮಾಡಲೇಬೇಕಾಗ್ತದೆ.
ವಿಶೇಷವಾಗಿ ಯಾರು ಮಾಡಿದ್ರು, ಈ ಮೂರರಲ್ಲಿ ಯಾರು ಮಾಡಿದ್ರು ಅದನ್ನ ಈ ಹಿಂದೂ ಸಮಾಜ ಖಂಡನೆ ಮಾಡ್ತದೆ ಅಂತ ಹೇಳುವಂತ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ. ಇವತ್ತು ರಾಮ ಜನ್ಮಭೂಮಿಯಲ್ಲಿ 500 ವರ್ಷದಿಂದ ನಮ್ಮ ಹೋರಾಟಗಳು ನಡೀತಾ ಇದೆ. ಇವತ್ತು ಅಯೋಧ್ಯೆಯಲ್ಲಿ ರಾಮ ಹುಟ್ಟಲಿಲ್ಲ ಅಂತ ಹೇಳುವಂತವರು ಹೇಳಿದ್ದಾರೆ, ಅಥವಾ ಅನೇಕ ಕಾಂಗ್ರೆಸ್ಸಿಗರು ಹೇಳ್ತಾರೆ ನಮಗೆ ಸಿದ್ದರಾಮಯ್ಯನೇ ಶ್ರೀರಾಮ ಅಂತ, ಅಥವಾ ಕೆಲವರು ಹೇಳ್ತಾರೆ ಸನಾತನ ಹಿಂದೂ ಧರ್ಮವನ್ನ ಈ ಭಾರತದಲ್ಲಿ ನಾಶ ಮಾಡಬೇಕು ಅಂತ ಹೇಳುವಂತ ಮಾತನ್ನ ಹೇಳ್ತಾರೆ. ಇನ್ನು ಅನೇಕರು ಇವತ್ತು ದೇಶದಲ್ಲಿ ಹಿಂದುತ್ವ ಇರಬಾರದು ಅಂತ ಹೇಳುವಂತ ಮಾತನ್ನು ಸಹ ಹೇಳುವವರಿದ್ದಾರೆ. ಬಂಧುಗಳೇ, ನಾವು ಪೊಲೀಸ್ ಇಲಾಖೆಗೆ ಒಂದು ಮಾಹಿತಿಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಬಂಧುಗಳೇ, ಒಳಗಡೆ ನೀವು ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನ ನೀವು ಬಂಧಿಸದಿದ್ರೆ ಮುಂದಿನ ದಿನಗಳಲ್ಲಿ ಸುಳ್ಯ ತಾಲೂಕನ್ನ ಬಂದ್ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ನಿಮ್ಮ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತೇವೆ. ಬ್ಯಾನರ್ ಅನ್ನು ಹರಿಯುವ ಮುಖಾಂತರ ಇಡೀ ಹಿಂದೂ ಸಮಾಜಕ್ಕೆ ಮತ್ತು ಯಾರು ರಾಮ ಭಕ್ತರು ಯಾರಿದ್ದಾರೆ ನಮಗೆ ಒಂದಿಷ್ಟು ನೋವಾಗತಕ್ಕಂಥ ಸಂಗತಿಗಳಾಗಿರುವಂಥದ್ದು. ಈ ಘಟನಾವಳಿಗೆ ಸಂಬಂಧಪಟ್ಟಂತೆ 24 ಗಂಟೆ ನಿನ್ನೆಯನ್ನು ಹರಿದಿದ್ದಾರೆ. ಅರ್ಧ 24 ಗಂಟೆ ಒಳಗೆ ಈ ಆರೋಪಿಗಳನ್ನು ಹಿಡಿತೇವೆ ಅನ್ನತಕ್ಕಂಥ ಭರವಸೆಯನ್ನು ನಿನ್ನೆ ಪೊಲೀಸ್ ಅಧಿಕಾರಿಗಳು ಕೊಟ್ಟಿದ್ದು. ಆದರೆ ಇವತ್ತು ಆ ಭರವಸೆ ಸುಳ್ಳಾಗಿದೆ. 10 ಗಂಟೆ ಕಳೆದು ಇವತ್ತು 11 ಗಂಟೆ ಆಗ್ತಾ ಬಂದರೂ ಕೂಡ ಯಾವುದೇ ಆರೋಪಿಗಳನ್ನು ಹಿಡಿಯಲಿಕ್ಕೆ ಇವತ್ತು ವಿಫಲ ಆಗಿದ್ದಾರೆ. ಇವತ್ತು ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡತಕ್ಕಂಥ ಅದೆಷ್ಟು ಸಕ್ರಿಯ ಕಾರ್ಯಕರ್ತರು ಯಾರಿದ್ದಾರೆ ಇವರುಗಳು ಯಾವುದಾದ್ರೂ ಹೋರಾಟದಲ್ಲಿ ಭಾಗಿಯಾಗಿದ್ರೆ ಅವರನ್ನು ಕೇಸು ಮಾಡತಕ್ಕಂಥ ಕೆಲಸವನ್ನು ಇದೇ ಇಲಾಖೆ ಮಾಡಿದೆ. ಆದರೆ ಇವತ್ತು ನಡು ರಸ್ತೆಯಲ್ಲೇ, ಮುಖ್ಯ ರಸ್ತೆಯಲ್ಲಿ ಸ್ಟೇಷನ್ನಿಂದ 200 ಮೀಟರ್ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಒಂದು ಬ್ಯಾನರ್ ಅನ್ನು ಹರಿದ್ರೆ ಅದನ್ನು ಯಾರು ಕೂಡ ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಮಾಡಿದ್ರೆ ಅವರ ಮೇಲೆ ಕೇಸ್ ಆಗ್ತೇನೆ ಅನ್ನತಕ್ಕಂಥ ಭಯವನ್ನು ಹುಟ್ಟಿಸ್ತಕ್ಕಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಇವತ್ತು ಇಲ್ಲಿ ಹಳ್ಳಿಯ ಮೂಲೆಯಲ್ಲಿ ಇರ್ತಕ್ಕಂಥ ಮತಾಂಧ ವ್ಯಕ್ತಿಗಳಿಗೆ ಅಥವಾ ಏನು ಒಂದು ರೀತಿಯ ರಾಷ್ಟ್ರ ವಿರೋಧಿಗಳಿಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಅವರಿಗೆ ಸಿಕ್ಕಿರುವಂತದ್ದು ಈ ಬ್ಯಾನರ್ ಮಾತ್ರ. ತಾಕತ್ತಿದ್ರೆ ನಮ್ಮ ಮೈಯನ್ನ ಮುಟ್ಟಿ ನೋಡಿ, ಜೀವ ಇರುವಂತ ಹಿಂದೂಗಳ ಮೈಯನ್ನ ಮುಟ್ಟಿ ನೋಡಿ, ಅದು ತಾಕತ್ತು. ಜೀವ ಇಲ್ಲದ ಒಂದು ಬ್ಯಾನರ್ ಅನ್ನ ರಾತ್ರಿ ಹೊತ್ತು ಏನಾದರೂ ಒಂದು ಪಕ್ಕೆ ಹಾಕಿ ಹರಿದು ಹೋಗುದು ತಾಕತ್ತಲ್ಲ, ಅದನ್ನು ಶೌರ್ಯ ಅಂತ ಕರೆಯುವುದಿಲ್ಲ. ತಾಕತ್ತಿದ್ರೆ ಜೀವ ಇರುವಂತ ನಮ್ಮನ್ನು ಮುಟ್ಲಿಕ್ಕೆ ಬಂದಿದೆ. ಉತ್ತರ ನಾವು ಕೊಡ್ತೇವೆ. ಇವತ್ತು ಬದಲಾವಣೆ ಕಾರ್ಯ ಬಂದಿದೆ ಬಂಧುಗಳೇ. ಖಂಡಿತವಾಗಿ ಈ ದೇಶದಲ್ಲಿ ಮತ್ತೊಮ್ಮೆ ರಾಮರಾಜ್ಯ ನಿರ್ಮಾಣ ಆಗ್ತಾ ಇದೆ. ಇವತ್ತು ಬ್ಯಾನರ್ ಹರಿದವರು ನಾಳೆ ಇನ್ನು ಏನಾದರೂ ಮಾಡಲಿಕ್ಕೂ ಹೇಸಲಿಕ್ಕಿಲ್ಲ. ಹಾಗಾಗಿ ನಾವೆಲ್ಲ ಎಚ್ಚರಿಕೆಯಿಂದ ಇರಬೇಕು. ಏನೇ ಇಂತಹ ಪ್ರಸಂಗಗಳು ನಡೆದರೂ ಕೂಡ ನಾವೆಲ್ಲ ಒಗ್ಗಟ್ಟಾಗಿ ಇದಕ್ಕೊಂದು ಪ್ರತಿಕ್ರಿಯೆ ಕೊಡುವಂತ ಕೆಲಸವನ್ನ ಮಾಡಬೇಕು. ಪೊಲೀಸ್ ಅಧಿಕಾರಿಗಳಿಗೆ ನಾನು ವಿನಂತಿ ಮಾಡ್ತೇನೆ, ನೀವು ಯಾರ್ಯಾರನ್ನೋ ಹಿಡಿತೀರಾ, ಯಾರ್ಯಾರನ್ನೋ ಪ್ರಶ್ನೆ ಮಾಡ್ತೀರಾ. ಇವತ್ತು ಸಿಸಿಟಿವಿ ಇದೆ, ಅನೇಕ ಮಾಧ್ಯಮ ವ್ಯವಸ್ಥೆಗಳಿದೆ. ಈ ಹರಿದವನು ಯಾರೇ ಇರಬಹುದು, ಅವನು ಇಂಥವನೇ ಅಂತ ನಾವೇನು ಬಿಟ್ಟು ಮಾಡಿ ತೋರಿಸಬೇಕಾಗಿಲ್ಲ. ಯಾವನೇ ಇರಬಹುದು, ಅವನು ಯಾವನು ಮಾಡಿದ್ರು ಅವನು ಹಿಂದೂ ವಿರೋಧಿ. ಹಾಗಾಗಿ ಅವನನ್ನ ಹಿಡಿದು ಬಂಧಿಸಲೇಬೇಕು. ಇಲ್ಲಾಂದ್ರೆ ಇವತ್ತು ಈ ಕೆಲಸ ಇನ್ನು ಎಲ್ಲೆಲ್ಲ ಆಗಬಹುದು. ಹಾಗಾಗಿ ಇವತ್ತು ಪೊಲೀಸ್ ಅಧಿಕಾರಿಗಳಿಗೆ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ, ಈ ಕೃತ್ಯ ನಡೆದವರನ್ನು ತಕ್ಷಣ ಬಂಧಿಸಬೇಕು. ಮತ್ತೆ ನಾವು ಪ್ರತಿಭಟನೆ ಮಾಡುವಂಥದ್ದು, ರಸ್ತೆ ತಡೆ ಮಾಡುವಂಥದ್ದು, ತಾಲೂಕು ಬಂದ್ ಮಾಡುವಂತಹ ಕೆಲಸಕ್ಕೆ ನೀವು ನಮಗೆ ಅವಕಾಶ ಕೊಡಬೇಡಿ. ಈ ಕೆಲಸ ಆದ ಕಾರಣ ಈ ಒಂದು ಕೃತ್ಯ ನಡೆದಂತಹ ವ್ಯಕ್ತಿಗಳನ್ನು ತಕ್ಷಣ ಬಂಧಿಸಬೇಕು. ಮತ್ತೆ ಒಂದು ಶಾಂತಿ ಸೌಹಾರ್ದ ವಾತಾವರಣ ನಿರ್ಮಾಣ ಆಗಬೇಕಾದ್ರೆ ಎಲ್ಲರ ಸಹಕಾರ ಬೇಕು. ಜನವರಿ 22ಕ್ಕೆ ಒಂದು ಅಭೂತಪೂರ್ವ ಕಾರ್ಯಕ್ರಮ, ಅಭೂತಪೂರ್ವ ಮೆರವಣಿಗೆ, ಅಭೂತಪೂರ್ವವಾಗಿ ಎಲ್ಲವೂ ನಡೆಯಬೇಕಾದ್ರೆ ನಮಗೆ ಶಾಂತಿ ಸುವ್ಯವಸ್ಥೆ ಬೇಕು. ಬೇಕು ಅಂತಾದ್ರೆ ಈ ಕೃತ್ಯ ಎಸಗಿದವರನ್ನ ನೀವು ಖಂಡಿತವಾಗಿ ಬಂಧಿಸಬೇಕು ಅಂತ ನಿಮ್ಮ ಆಗ್ರಹ ಮಾಡ್ತಾ, ಪೊಲೀಸಿನವರ ಶ್ರಮ ಮತ್ತು ಅವರ ಪ್ರಯತ್ನ ಮಾಡಿಕೊಂಡು ಹಿಂದೂ ಸಂಘಟನೆಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ತಾಳ್ಮೆಯಿಂದ ಎಲ್ಲ ರೀತಿಯಿಂದ ನಮ್ಮ ಕಾರ್ಯಕರ್ತರು ನಿಮ್ಮ ವಿರೋಧವಲ್ಲ, ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸಿ ಈ ಯಶಸ್ವಿ ಮಾಡಬೇಕು, ಕಳ್ಳರನ್ನು ಹಿಡಿಬೇಕು, ಹಿಂದೆ ಯಾರು ಪ್ರಚೋದನೆ ಕೊಡುವಂತಹ ವ್ಯಕ್ತಿಗಳನ್ನು ಹಿಡಿದು ಅವರನ್ನು ನೀವು ಮೆರವಣಿಗೆ ರೂಪದಲ್ಲಿ ಮಾಡಿಕೊಂಡು ನಮ್ಮ ಸಂಘಟನೆಗೆ ತೋರಿಸಬೇಕು ಅನ್ನೋ ದೃಷ್ಟಿಕೋನದಲ್ಲಿ ನಾವೆಲ್ಲರೂ ಕೂಡ ನೀವು ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಜೊತೆ ನಾವು ಕೈ ಜೋಡಿಸುವಂತ ಕೆಲಸ ನಾವು ಮಾಡ್ತೇವೆ. ಶ್ರೀರಾಮಚಂದ್ರ ಎಲ್ರಿಗೂ ಬೇಕು, ಅದನ್ನು ವಿರೋಧ ಮಾಡಿದವರಿಗೆ ತಕ್ಕ ಪಾಠ ಸಿಗ್ತದೆ.
ಖಾಸಗಿ ಬಸ್ ನಿಲ್ದಾಣದ ಬಳಿ ಪ್ರತಿಭಟನೆ ಆರಂಭಗೊಳ್ಳುತ್ತಿದ್ದಂತೆ ಅಲ್ಲಿಗೆ ಬಂದ ಸುಳ್ಯ ಎಸ್ಐ ಈರಯ್ಯ ತುಂತೂರ್ ಅವರು ಪ್ರಕರಣದ ಆರೋಪಿಯನ್ನ ಬಂಧಿಸುವ ಪ್ರಯತ್ನದಲ್ಲಿ ಇಲಾಖೆ ಇದೆ. ಸಿಸಿಟಿವಿ ಮೂಲಕ ಬಹುತೇಕ ಮಾಹಿತಿಗಳನ್ನು ಕಲೆ ಹಾಕಲಾಗಿದೆ. ಹಾಗಾಗಿ ಪ್ರತಿಭಟನೆ ನಡೆಸಬೇಡಿ, ಪ್ರತಿಭಟನೆ ನಡೆಸಲು ನೀವು ಅನುಮತಿ ಕೂಡ ಪಡೆದಿಲ್ಲ ಎಂದು ಹೇಳಿದಾಗ, ಪ್ರತಿಭಟನೆ ನಡೆಸುವುದು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಹಕ್ಕು, ಆರೋಪಿಗಳ ಕುರಿತು ಮಾಹಿತಿ ಇದ್ದರೆ ಅದನ್ನ ಪತ್ರಿಕೆ ಹೇಳಿಕೆ ನೀಡಿ, ನಾವು ಪ್ರತಿಭಟನೆ ಹಿಂತೆಗೆದುಕೊಳ್ಳುತ್ತೇವೆ ಎಂದು ಲತೀಶ್ ಕುಂಡ್ಯ ಹೇಳಿದ್ರು. ಸ್ವಲ್ಪ ಹೊತ್ತು ಅವರೊಳಗೆ ಮಾತುಕತೆ ನಡೆದ ಬಳಿಕ ಪ್ರತಿಭಟನೆ ಮುಂದುವರಿಯಿತು. ಪ್ರತಿಭಟನೆಯ ಕೊನೆಯಲ್ಲಿ ಪ್ರತಿಭಟನಾಕಾರರ ಬಳಿ ಬಂದ ಸರ್ಕಲ್ ಇನ್ಸ್ಪೆಕ್ಟರ್ ಮೋಹನ್ ಕೊಠಾರಿ ಹಾಗೂ ಎಸ್ಐ ಈರಯ್ಯರವರು ಈಗಾಗಲೇ ಸಾರ್ವಜನಿಕರು ನೀಡಿದ ಮಾಹಿತಿ ಮತ್ತು ಸಿಸಿಟಿವಿ ಫುಟೇಜ್ಗಳ ಮಾಹಿತಿಯ ಅನ್ವಯ ಆ ಸಮಯಗಳನ್ನ ಮ್ಯಾಚ್ ಮಾಡಿ ಆರೋಪಿಗಳನ್ನ ಪತ್ತೆ ಹಚ್ಚುವ ಕಾರ್ಯ 90% ಆಗಿದೆ ಎಂದು ಭರವಸೆ ನೀಡಿದ್ರು. ಆ ವ್ಯಕ್ತಿ ಯಾರು ಏನು ಘಟನೆ ನಡೆದಿದ್ದು ಮತ್ತು ಇಲ್ಲಿನ ಆಟೋ ಡ್ರೈವರ್ಸ್ ಏನು ಮಾಹಿತಿ ಕೊಟ್ಟಿದ್ದಾರೆ ಅವ್ರು ಕೊಟ್ಟಿರೋದು ಮತ್ತು ಸಾರ್ವಜನಿಕರು ಏನು ಮಾಹಿತಿ ಕೊಟ್ಟಿದ್ರು ಅದಷ್ಟು ಸಿಸಿಟಿವಿ ಫುಟೇಜ್ಗಳನ್ನು ಚೆಕ್ ಮಾಡಿ ಒಂದಕ್ಕೊಂದು ಟೈಮಿಂಗ್ಸ್ ಮ್ಯಾಚ್ ಮಾಡ್ತಾ ಇದ್ದೀವಿ. ಈಗ ನಾವೇನು ಸಸ್ಪೆಕ್ಟ್ ಮಾಡಿದ್ದೀವೋ ಅಥವಾ ನಮ್ಗೆ ಆಲ್ಮೋಸ್ಟ್ ಒಂದು 90% ಕೆಲಸ ಅಂತೂ ಆಗಿದೆ. ಅದು ಮ್ಯಾಚ್ ಆಗಬೇಕಲ್ಲ, ಮ್ಯಾಚ್ ಆಗ್ದಿರ ನಾವು ಒಂದಕ್ಕೊಂದಕ್ಕೆ ಸುಮ್ಮನೆ ಒಂದೇ ಸಲ ಮಾಡಲಿಕ್ಕೂ ಬರೋದು, ಯಾಕಂದರೆ ನ್ಯಾಯಾಲಯದಲ್ಲಿರುವಂಥ ವಿಚಾರ ಇದೆ. ಹಾಗಾಗಿ ಖಂಡಿತವಾಗಿಯೂ ನಮ್ಮ ಕೆಲಸ ಏನಿದೆಯೋ ಆಸ್ ಎ ಪೊಲೀಸ್ ಖಂಡಿತ ನಾವು ಮಾಡ್ತೀವಿ. ಸಹಕಾರ ಸಂಪೂರ್ಣವಾಗಿ ನೀವು ಮಾಹಿತಿ ಏನು ಈಗ ನಡೆದಿದೆಯಲ್ಲ, ಇಲ್ಲಿ ಅವನೊಬ್ಬ ಬರೋದು ಇಷ್ಟು ಗಂಟೆಗೆ ಬರ್ತಾನೆ, ಇಷ್ಟು ಗಂಟೆಯಿಂದ ಇಲ್ಲಿಂದ ಹೋಗ್ತಾನೆ, ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಹೋಗ್ತಾನೆ, ಅಲ್ಲಿಂದ ಗಾಂಧಿನಗರ ಹೋಗ್ತಾನೆ, ಅಲ್ಲಿಂದ ಬೇರೆ ಬೇರೆ ಕಡೆ ಸಂಚಾರ ಮಾಡ್ತಾನೆ, ಅದೆಲ್ಲವನ್ನು ಕೂಡ ಮ್ಯಾಚ್ ಮಾಡಿ ಅದನ್ನು ಕರೆಕ್ಟಾಗಿ ಒಂದು ಸೈಂಟಿಫಿಕ್ ಒಂದು ಇದಕ್ಕೆ ಮಾಡಿ ಮತ್ತೆ ನಿಮ್ಗೆ ನಾನು ಹೇಳ್ತೀನಿ ಸಂಪೂರ್ಣ ಫಲಿತಾಂಶ ಎಸ್ ಪಿ ಸರ್ ಕೂಡ ಇದೇ ಮಾತನ್ನ ತಮಗೆ ಹೇಳಿದ್ದಾರೆ. ಯಾರಿದ್ದಾರೆ ಈಗ ಅವರ ಹಿಂದೆ ಇರುವವರು ಫೋನ್ ಕರೆಗಳು ಏನಿದೆಯೋ ಅದೇನೇನು ಇಲ್ಲಿಂದ ಈ ಘಟನೆ ನಡೆದ ಜಾಗದಿಂದ ಫೋನ್ ಕರೆಗಳು ಯಾರ್ಯಾರಿಗೆ ಏನೇನು ಹೋಗಿದೆಯೋ ಅದಷ್ಟನ್ನು ಕೂಡ ಎಲ್ಲ ನಿಟ್ಟಿನಲ್ಲೂ ತನಿಖೆ ಮಾಡುವಂತ ಜವಾಬ್ದಾರಿ ಇದೆ, ಮಾಡ್ತೀವಿ. ಅಧಿಕಾರಿಗಳ ಭರವಸೆಯ ಬಳಿಕ ಪ್ರತಿಭಟನೆಯನ್ನ ಹಿಂತೆಗೆದುಕೊಳ್ಳಲಾಯಿತು.